ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೊರಟ ವಿಚಾರ ಸುಮಾರು ವಿಷಯಗಳಿದ್ದೇವೆ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮತ್ತು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ನಾಡಿದ್ದು ಶುಕ್ರವಾರ, ನಾಳೆ ಗುರುವಾರ ಇದೆ, ನಾಡಿದ್ದು ಶುಕ್ರವಾರದ ದಿವಸ ಒಂದು ಗುರುಚರಿತ್ರೆಯ ಪಠಣ ನೀವು ನೋಡ್ತಾ ಇರುವಂತಹ ದತ್ತ ಮಹಾರಾಜರ ವಿಗ್ರಹದ ಮುಂದೆ ಪಠಣ ಮಾಡಲಾಗುತ್ತೆ. ಇದರ ವಿಶೇಷತೆ ಏನು ಅಂತಂದರೆ, ಸುಮಾರು 9 ದಿನಗಳ ಸತತ ಪ್ರಯತ್ನ, 9 ದಿನಗಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು, ಹೋಮ ಹವನ ಜಪ ತಪ ಇವೆಲ್ಲ ಈ ಜಾಗದಲ್ಲಿ ನಿಮ್ಮೆಲ್ಲರ ಶ್ರೇಯೋಭಿಲಾಷೆಗೋಸ್ಕರ, ನಿಮ್ಮೆಲ್ಲರ ಇಚ್ಛಾ ಪೂರ್ಣ ಮಾಡುವಗೋಸ್ಕರ ಈ ಒಂದು ಜಾಗದಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದೇ ಶುಕ್ರವಾರ. ಡೇಟು ನಾನು ನೋಡಿಕೊಳ್ಳಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಈಗ ಬೆಳಗಾದರೆ ಗುರುವಾರ ಇದೆ. ಸೊ ಗುರುವಾರ ಆದಮೇಲೆ ಅಂದರೆ ಜುಲೈ 12ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಸುಮಾರು ಒಂದು 4 ಗಂಟೆ, 4ರಿಂದ 4:15 ಅನ್ಕೋಬೋದು. ಆವಾಗ ಮಹಾಮಂಗಳಾರತಿ ಸಂಕಲ್ಪದ ಸೇರಿ ಗುರುಚರಿತ್ರೆ ಪ್ರಾರಂಭ ಆಗುತ್ತೆ. ನೀವು ಕೂಡ ಈ ಗುರುಚರಿತ್ರೆಯನ್ನು ನಿಮ್ಮ ಮನೆಯಲ್ಲಿ ಪ್ರಾರಂಭಿಸ್ಬೋದು. ಮತ್ತು ಯಾರ್ಯಾರಿಗೆ ಆಗಲ್ವೋ ಅವರು ಒಂದು ಬೆಂಗಳೂರಿನ ಸುತ್ತ ಇರತಕ್ಕಂಥ ಭಕ್ತಾದಿಗಳು ನೀವು ಈ ಸೇವೆನ ನೀವು ಅಲ್ಲೇನೂ ಮಾಡ್ಬೋದು ಅಂದ್ಕೊಳ್ಳಿ. ಈಗ ಬೆಂಗಳೂರಿಂದ ದೂರ ಇದ್ದಿರೋರು ಒಂದು ತೆಂಗಿನಕಾಯಿನ ತಗೋಬೇಕು. ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ, ಒಂದು ಎಲೆ ಅಡಿಕೆ ಇದನ್ನು ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಶುಕ್ರವಾರದ ದಿವಸ ಸಂಕಲ್ಪ ಮಾಡ್ಕೋಬೇಕು. ದತ್ತಾತ್ರೇಯ ಮಹಾರಾಜರೇ, ನಾನು ಗುರುಚರಿತ್ರೆಯನ್ನು ಓದ್ತಾ ಇದ್ದೀನಿ ಅನ್ನೋರು ಗುರುಚರಿತ್ರೆ ಪಠಣ ಮಾಡ್ಬೋದು. ಅಥವಾ ನಾಮಸ್ಮರಣೆ ಮಾಡ್ತೀನಿ ಅಂತಂದರೆ ದತ್ತಾತ್ರೇಯ ಅಷ್ಟೋತ್ತರ ಮಾಡ್ಬೋದು. ಸುಮಾರು ಸೇವೆಗಳಿದೆ. ಸೊ ತಮಗೆ ಯಾರಿಗಾದರೂ ಇದರಲ್ಲಿ ಭಾಗವಹಿಸಬೇಕು, ಸೇವೆ ಮಾಡಬೇಕು ಅನ್ನೋರಿದ್ದರೆ ನೀವು ನನಗೆ ಫೋನ್ ಮಾಡ್ಕೋಬೋದು. ಆ ಕ್ಷಣದಲ್ಲಿ ದತ್ತ ಮಹಾರಾಜರು ಏನು ಒಂದು ಬುದ್ಧಿ ಸಂಕಲ್ಪ ನನಗೆ ಕೊಡ್ತಾರೋ ಅದನ್ನು ಅವ್ರ ಇಚ್ಛೆಯಿಂದ ನಾನು ಹೇಳ್ತೀನಿ, ಹೊರತಾಗಿ ನಂದೇನೂ ಇಲ್ಲ ಅಲ್ಲಿ. ಓಕೆ. ಸೊ ಈ ಒಂದು ಸೇವೆ ಗುರುವಾರ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 12ನೇ ತಾರೀಕು ಬೆಳಗಿನ ಜಾವ 4 ಗಂಟೆಯಿಂದ ಬರುವ ಗುರು ಪೂರ್ಣಿಮೆಯವರೆಗೂ ಕೂಡ ಸತತವಾಗಿ ಪ್ರತಿ ದಿವಸ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಸೇವೆ ಅಖಂಡವಾಗಿರುತ್ತೆ. ಆದರೆ ಶುಕ್ರವಾರದಿಂದ ಬರುವ ಗುರುವಾರದವರೆಗೂ ಸತತವಾಗಿ ಈ ಒಂದು ಕಾರ್ಯಕ್ರಮ ಪಾರಾಯಣದ ಮುಖಾಂತರ ನಡೀತಾ ಇರುತ್ತೆ. ಸೊ ಇದರ ವಿಶೇಷತೆ ಏನಪ್ಪ ಅಂತಂದರೆ, ಗುರುಪೂರ್ಣಿಮೆವರೆಗೂ ನಿಮ್ಮ ಮುಂದೆ ಕಾಣ್ತಿರ್ತಕ್ಕಂತಹ 2 ವಿಗ್ರಹಗಳು ಕೂಡ ಭಸ್ಮದಲ್ಲಿ ಸಂಪೂರ್ಣವಾಗಿ ಮುಚ್ಚಲ್ಪಡ್ತವೆ. ಅವುಗಳನ್ನು ನಾವು ಬರ್ತಾ ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ಕಳಿಸ್ತೀನಿ. ಅದೇ ಭಸ್ಮ ಎಲ್ರಿಗೂ ಪ್ರಸಾದ ರೂಪದಲ್ಲಿ ಕೊಡ್ತೀವಿ. ಮತ್ತು
ವಿಶೇಷತೆ ಏನಪ್ಪ ಅಂತಂದರೆ ತುಂಬಾ ಅದ್ಭುತ ಇರುತ್ತೆ. ನಾವು ಎಷ್ಟು ಆನಂದ ಆಗುತ್ತೆ ಅಂದರೆ ಹೇಳೋಕ್ಕೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ವೀಕ್ಷಕರೇ. ನನಗೆ ಸಿಕ್ಕ ಭಾಗ್ಯ, ಗುರುವಿನ ಕೃಪಾಶೀರ್ವಾದ. ನಿಮ್ಮೆಲ್ಲರ ಮುಖ್ಯಸ್ಥನನ್ನಾಗಿ ನನ್ನ ಕೈಯಿಂದ ಈ ಕೆಲಸ ಮಾಡಿಸ್ತಾ ಇದ್ದಾರೆ. ನಾನು ಅವ್ರ ಹತ್ರ ಕೇಳ್ಕೊಳ್ಳೋದೊಂದೇ, ಸರ್ವೋಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ದತ್ತ ಕೃಪಾಶೀರ್ವಾದ ಸಿಗಬೇಕು ಅಂತಂದರೆ ಅದು ಸಾಧ್ಯವೇ ಇಲ್ಲ. ಸೊ ನಾಳೆ ನನಗನ್ಸಿದ ಮಟ್ಟಿಗೆ ಏನು ಬಹುಶಃ ನಾಳೆ ಸಾಯಂಕಾಲ ಹೋಮ ಆಗ್ಬೋದು. ಏನು ಎತ್ತ ಅಂತ ಇನ್ನೂ ಫೈನಲೈಸೇಷನ್ ಆಗಿಲ್ಲ. ಸೊ ನಾಳೆ ಹೋಮ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಅದು ನೋಡೋಣ ನಾಳೆ ಏನಾಗುತ್ತೆ ಅಂತ. ಅಂದರೆ ಗುರುವಾರದ ದಿವಸ, ನಾಳೆ 11ನೇ ತಾರೀಕು ಸಾಯಂಕಾಲ ಹೋಮ ಅಂತ ಅಂದ್ಕೊಂಡಿದ್ದೀವಿ, ಆಗತ್ತೆ. ಓಕೆ, ಇದಾದ ಮೇಲೆ ಸೊ ತಾವೆಲ್ಲರೂ ಕೂಡ ಯಾವ ಥರ ಸೇವೆ ಮಾಡ್ಬೋದು ಅಂತಂದರೆ 7 ದಿವಸ ಯಶಸ್ವಿಯಾಗಿ ಸೇವೆ ಮಾಡ್ಬೋದು. ನೀವು ಒಂದು ತೆಂಗಿನಕಾಯಿನ ತಗೊಂಡು ನಿಮ್ಮ ಏನೇ ಸಂಕಲ್ಪ ಇದ್ದರೂ ಕೂಡ ಪ್ರತಿ ದಿವಸ ಆ ತೆಂಗಿನಕಾಯಿ ಮುಂದೆ 7 ದಿವಸ ಸತತವಾಗಿ ಕಾಲಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಹಾಕ್ಕೊಳ್ಳದೆ ಇರಬೇಕು. 7 ಡೇಸು ಸಪ್ರೇಟಾಗಿ ಮಲಗಬೇಕು. ಆಮೇಲೆ ಯಾವ ಜಾಗದಲ್ಲಿ ನೀವು ಕೂತ್ಕೊಂಡಿರ್ತೀರೋ ಪ್ರತಿ ದಿವಸ ಅದೇ ಜಾಗದಲ್ಲಿ ಕೂತ್ಕೋಬೇಕು. ಪಾರಾಯಣ ಮಾಡೋರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಯಾವುದೇ ಕಾರಣಕ್ಕೂ ಹೊರಗಡೆ ವಸ್ತುಗಳನ್ನು ವರ್ಜ್ಯ. ಆಮೇಲೆ ಸಂಪೂರ್ಣವಾಗಿ ಪ್ಯೂರ್ ವೆಜ್ ಆಗಿರಬೇಕು. ಅಂದರೆ ಮಾಂಸ ಇದನ್ನು ಯಾವುದೂ ಸ್ವೀಕಾರ ಮಾಡಬಾರ್ದು. ಎಲೆ ಅಡಿಕೆ ಆಗಲಿ, ತಂಬಾಕಾಗಲಿ, ಸಿಗರೇಟ್ ಆಗಲಿ ಯಾವುದೇ ದುಶ್ಚಟ ಇರಬಾರ್ದು. ಪ್ರತಿ ದಿವಸ 2 ಹೊತ್ತು ಸ್ನಾನ ಮಾಡಬೇಕು. ದತ್ತ ಮಹಾರಾಜರ ಸಂಕಲ್ಪದ ಸೇವೆ ಮಾಡಬೇಕು. ನಾ ಈ ಸೇವೆ ಮಾಡ್ತಾ ಇದ್ದೀನಿ, ಬರುವ ಗುರುಪೂರ್ಣಿಮೆ ಒಳಗಡೆ ಯಶಸ್ವಿ ಆಗಲಿ ಅಂತ ಹೇಳಬೇಕು. ಯಾರ್ಯಾರು ಬೆಂಗಳೂರಿನ ಹತ್ತಿರ ಇದ್ದೀರೋ ಅವರೆಲ್ಲ ಈ ಒಂದು ನಾವು ನಡೆಸುವಂಥ ಕಾರ್ಯಕ್ರಮಕ್ಕೆ ನೀವು ಬರ್ಬೋದು. ಬರುವಾಗ ನೀವು ಸಂಕಲ್ಪಕ್ಕೆ ಇಟ್ಟಿರ್ತಕ್ಕಂಥ ಕಾಯಿನ ತೊಗೊಂಬಂದರೆ ಅದೇ ಕಾಯಿಯಿಂದ ದತ್ತ ಮಹಾರಾಜರಿಗೆ ಅಭಿಷೇಕ ಮಾಡಲಾಗತ್ತೆ. ತುಂಬಾ ಮಡಿಯಿಂದ ಇರ್ತಕ್ಕಂಥ ಈ ವಿಗ್ರಹಕ್ಕೆ ಬರೀ ತೆಂಗಿನಕಾಯಿಯನ್ನು ನೀವು ತಂದು ನಮ್ಮ ಕೈಗೆ ಕೊಟ್ಟರೆ ಆ ತೆಂಗಿನಕಾಯಿಯ ಹಾಲಿನಿಂದಾನೇ ದತ್ತ ಮಹಾರಾಜರಿಗೆ ಅಭಿಷೇಕ ಮಾಡ್ತೀವಿ. ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸುಮಾರು 11:30ವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ಸಂಕಲ್ಪಯುಕ್ತ ಸೇವೆ ಇರುತ್ತೆ. ಇದು ತುಂಬ ವಿಶೇಷತೆಯಾಗಿರುತ್ತದೆ. ನೀವು ಭಯ, ಭಕ್ತಿ, ವಿಶ್ವಾಸ ಇಟ್ಟು ದತ್ತ ಮಹಾರಾಜರ ಸೇವೆ ಮಾಡಿದ್ದಲ್ಲೇ ಆದರೆ ಯಶಸ್ವಿಯಾಗಿ ನೀವು ಅಂದ್ಕೊಂಡಿದ್ದನ್ನು ಬರುವ ಗುರುಪೂರ್ಣಿಮೆ ಒಳಗಡೆ ಆಗಿ ನೀವು ಸಾಧನೆ ಮಾಡ್ಬೋದು. ಸರೌಂಡ್ ಬೆಂಗಳೂರಿನವರು ಬರೋಂಗಾದರೆ ಬರ್ಬೋದು. ಬರೋಕ್ಕಾಗಲ್ಲಪ್ಪ, ನನಗೆ ಕಷ್ಟ ಇದೆ, ತುಂಬ ದೂರ ಆಗುತ್ತೆ ಅನ್ನೋ ಯಾರಿಗಾದರೂ ಸಮಸ್ಯೆ ಇದ್ದರೆ ಅದೇ ಥರ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸತ್ಯ ಸಾಯಿಬಾಬಾ ದೇವಸ್ಥಾನ ಆಗಲಿ, ಗುರುವಿನ ದತ್ತ ಮಹಾರಾಜರ ದೇವಸ್ಥಾನವೇ ಆಗಲಿ, ಸ್ವಾಮಿ ಸಮರ್ಥರ ದೇವಸ್ಥಾನವೇ ಆಗಲಿ, ಯಾವುದಾದ್ರೂ ವಿಧಿ ಇಲ್ಲ ಬೇರೆ, ಇವಾಗ ಮಾಡೋಕ್ಕೆ ಬೇರೆ ವಿಧಿ ಇಲ್ಲ. ಯಾವುದಾದ್ರೂ ಗುರುಗಳಿಗೆ ಹೋಗಿ ನೀವು ಸಂಕಲ್ಪ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿನ ಅವರಿಗೆ ಅರ್ಪಿಸಬೇಕು. ಆಮೇಲೆ ಒಂದು ವೇಳೆ ಅದೃಷ್ಟವಶಾತ್ ನಿಮ್ಮ ಮನೆಯಲ್ಲೇ ದತ್ತ ಮಹಾರಾಜರ ವಿಗ್ರಹ ಇರಲಿ, ಸ್ವಾಮಿ ಸಮರ್ಥರ ವಿಗ್ರಹ ಇರಲಿ, ಅವರಿಗೆ ಆ ಒಂದು ತೆಂಗಿನಕಾಯಿನ ಹಾಲಿನಿಂದ ಅವತ್ತು ಅಭಿಷೇಕ ಮಾಡಿ ನಿಮ್ಮ ಜೀವನ ಹಾಲಾಗುತ್ತೆ. ಸೊ ಇದೆಲ್ಲ ನೋಡಿ, ನಮ್ಮದು ಥಾಟ್ಸ್ ಅಂತೂ ಅಲ್ಲ. ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ಏನು ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಕೊಡ್ತಾರೋ ಆ ಒಂದು ಭಾವನೆಯನ್ನು ನಾನು ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೇ, ನನಗೊಂದೇ ಉದ್ದೇಶ ಒಳ್ಳೆಯದಾಗಬೇಕು. ಸೊ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಒಂದು ದಾರಿ ತೋರಿಸುವಂಥ ಒಂದು ಕೆಲಸ ನನಗೆ ಸಿಕ್ಕಿದೆ. ದತ್ತ ಮಹಾರಾಜರಿಗೆ ಚಿರಋಣಿ ನಾನು. ಮತ್ತು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಿರೋ ಅಡ್ವಾನ್ಸಾಗಿ ಫೋನ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಸಂಕಲ್ಪ ಸೇವೆ ಯಾರಾದರೂ ಮಾಡ್ಬೋದು. ಜಾತಿ ಮತ ಭೇದ ಇದರಲ್ಲಿ ಯಾವುದೇ ಥರದಕ್ಕಂತಕ್ಕಂಥದ್ದಿಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ತಮ್ಮ ಅಂದರೆ ತಿಂಗಳದ ಸಮಸ್ಯೆ ಇದ್ದಾಗ ಈ ಒಂದು ಸೇವೆ ಸಂಪೂರ್ಣವಾಗಿ ನಿರಾಕರಿಸಿದ್ದೀವಿ. ಅವರಿಗದು ಲಭ್ಯವಿರುವುದಿಲ್ಲ. ಓಕೆ, ಹೆಣ್ಣು ಮಕ್ಕಳು, ಆಮೇಲೆ ಪ್ರೆಗ್ನೆಂಟ್ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಇದನ್ನು ಮಾಡ್ಬೋದು. ತುಂಬಾ ಉತ್ತಮವಾಗಿರ್ತಕ್ಕಂಥ ಸೇವೆ. ಯಾರಾದರೂ ಹೆಲ್ತ್ ಅಪ್ಸೆಟ್ ಇದ್ದರೆ ಅವರು ಟಿಫನ್ ಮಾಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಅದರಲ್ಲಿ ಹಾಕೋ ಹಾಗಿಲ್ಲ. ಓಕೆ, ಸೊ ಮತ್ತೆ ಹೊಸ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಮರಿಬೇಡಿ. 12ನೇ ತಾರೀಕು ಶುಕ್ರವಾರ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ತಾವೆಲ್ಲರೂ ಒಂದು
ಈ 7 ಡೇಸ್ 7 ದಿವಸ ನನಗೋಸ್ಕರ ಮಾಡುವಂಥ ಕೆಲಸ ಏನಪ್ಪ ಅಂತಂದರೆ, ಒಬ್ಬರು 11 ಮಾಲೆ ಜಪ ಸಂತೋಷ್ ಅಣ್ಣನಿಗೋಸ್ಕರ ಮಾಡಿ. ದಯಮಾಡಿ ನಿಮ್ಮ ಕೈ ಮುಗಿದು ನಾನು ಇದನ್ನು ಪ್ರಾರ್ಥಿಸ್ಕೋತಾ ಇದ್ದೀನಿ. ಐ ಪರ್ಸ್ನಲಿ ರಿಕ್ವೆಸ್ಟ್, ಇದು ನಾನು ಮಾಡ್ತಾ ಇರೋದು ನಿಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರ. ನೀವು ಬೇಡ್ಕೊಳ್ಳೋದಂದೆ ಸಂತೋಷ್ ಅಣ್ಣ ಮಾಡುವಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ, ಅವ್ರು ಅಂದ್ಕೊಂಡಿದ್ದನ್ನು ಎಲ್ಲರೂ ಸಾಧಿಸಲಿ ಅನ್ನೋದು ದಯಮಾಡಿ ನನಗೋಸ್ಕರ. ನಾನು ಇದನ್ನು ಒಂದೇ ನಿಮ್ಮ ಹತ್ರ ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನಾನು ನಿಮ್ಮನೆ ಹುಡುಗ ಅಂತ ಹಿಂದೆನೂ ಹೇಳಿದ್ದೆ, ಇವಾಗ ಹೇಳಿದ್ದೀನಿ, ದೇಹದಲ್ಲಿ ಉಸಿರೋದು ನಾನು ಹೇಳ್ತೀನಿ. ನಾನು ಮಾಡೋದೇ ನಿಮ್ಮೆಲ್ಲರೂ ಒಳ್ಳೆಯದಕ್ಕೋಸ್ಕರ. ದಯಮಾಡಿ ನನಗೋಸ್ಕರ ನೀವು ಮಾಡುವಂಥ ಕೆಲಸ ಏನು ಅಂತಂದರೆ, ಸಂತೋಷಣ ಮಾಡುವಂಥ ಈ ಒಂದು ಹೋಮ ಆಗಲಿ, ಹವನ ಆಗಲಿ, ಈ ಸೇವೆ ಆಗಲಿ ಯಶಸ್ವಿಯಾಗಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಸೇವೆ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ನೀವು ನನಗೋಸ್ಕರ ಒಂದು ದಿವಸಕ್ಕೆ 11 ಮಾಲೆ ಜಪ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ಅದು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿ ಶುಕ್ರವಾರದಿಂದ ಗುರುವಾರಕ್ಕೆ ಮುಗಿದೋಗುತ್ತೆ. ಇದು ಒಂದು ಸಹಾಯ ನಿಮಗೆ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಯಾರ್ಯಾರು ಬರ್ತಿರೋ ಈ ಒಂದು ಸ್ವಾಮಿ ಸಮರ್ಥರ ವಿಗ್ರಹ ಮತ್ತು ದತ್ತ ಮಹಾರಾಜರ ವಿಗ್ರಹ ಯಾವ ಭಸ್ಮದಲ್ಲಿ ಅವರನ್ನು ನಾವು ಸಂಪೂರ್ಣವಾಗಿ ಮುಚ್ಚಿರ್ತೀವೋ ಆ ಒಂದು ಭಸ್ಮದ ಪ್ರಸಾದನೇ ಎಲ್ರಿಗೂ ಸಿಗುತ್ತೆ. ಓಕೆ, ಸೊ ಇಷ್ಟು ಹೇಳಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.